ನಮಸ್ಕಾರ ಎಲ್ರಿಗೂ. ಇವತ್ತು ನೋಡಿ ಒಂದು ಸಿಟಿ 100 ಬಂದಿದೆ. ಈ ಗಾಡಿ ನೋಡಿ ಒಂದೇ ಒಂದು ಚೂರು ಕೂಡ ಕ್ಲಚ್ ಪ್ಲೇ ಇಲ್ಲ. ಈ ಕ್ಲಚ್ ಪ್ಲೇ ಇಲ್ಲದಿರೋ ಕಾರಣ 3 ತಿಂಗಳ ಮುಂಚೆನೇ ಹಾಕ್ಸಿದ್ರಂತೆ ಕ್ಲಚ್ ಪ್ಲೇಟು, ಮತ್ತೆ ಹೋಗಿದೆ. ಏನಕ್ಕೆ ಹೋಗಿದೆ ಅಂದರೆ ಕ್ಲಚ್ ಒಂದು ಚೂರು ಕೂಡ ಪ್ಲೇ ಇಲ್ಲ. ಪ್ಲೇ ಯಾವತ್ತೂ ಇರಲೇಬೇಕು. ಅದು ಪ್ಲೇ ಇಲ್ಲ ಅಂದರೆ ಹೋಗ್ಬಿಟ್ಟು ಗ್ಯಾರೇಜಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡೋಕ್ಕೆ ಹೇಳಿ. ಕ್ಲಚ್ ಸ್ವಲ್ಪ ಟೈಟ್ ಆಗಿದೆ ಲೂಸ್ ಮಾಡೋಕ್ಕೆ ಹೇಳಿ, ಲೂಸ್ ಆಗಿದರೆ ಟೈಟ್ ಮಾಡೋಕ್ಕೆ ಹೇಳಿ. ಆ ಥರ ಮಾಡಿಸ್ಕೊಳ್ಳಿ. ಒಂದು 5 ರೂಪಾಯಿ 10 ರೂಪಾಯಿಂದ 20 ರೂಪಾಯಿ ತೊಗೊಳ್ತಾರೆ. ಇವಾಗ ಅದು ಮಾಡಿಸ್ದೇ ಇರೋ ಕಾರಣ ಕಸ್ಟಮರ್ ಹಾಗೆ ಓಡಿಸಿ ಇವಾಗ ನೋಡಿ ಕ್ಲಚ್ ಎಲ್ಲ ಫುಲ್ ಹೋಗಿದೆ. ಆಯಿಲೆಲ್ಲ ಯಾವ ಥರ ಇದಾಗಿದೆ ನೋಡಿ ನೀವೇ. ನೋಡಿ ಇದು ಆಯಿಲ್ ಫಿಲ್ಟ್ರು, ಅದು ಕ್ಲಚ್ ಎಲ್ಲ ಪೌಡ್ರಾಗಿ ನೋಡಿ ಹೆಂಗಿದೆ ಆಯಿಲು. ನೋಡಿ ಆಯಿಲ್ ಫಿಲ್ಟ್ರೆಲ್ಲ ಫುಲ್ ಬ್ಲ್ಯಾಕ್ ಆಗಿದೆ. ಆಯಿಲ್ ನೋಡಿ ಹೆಂಗಾಗಿದೆ. ಏನಂತದ್ದು 10 ರೂಪಾಯಿ 20 ರೂಪಾಯಿ ತೊಗೊಳ್ತಾರೆ. ಅದು ನೀವು ನೋಡ್ಕೊಂಡಿಲ್ಲ ಅಂದರೆ ನೋಡಿ ಈ ಥರ ಎಲ್ಲ ಪ್ರಾಬ್ಲಮ್ಗಳಾಗುತ್ತೆ. 2,000 3,000 ಖರ್ಚಾಗುತ್ತೆ ನಿಮಗೆ. ಸೊ ಅವಾಗವಾಗ ಚೆಕ್ ಮಾಡ್ಕೊಳ್ಳಿ. ಇದು ಬೈಕರ್ಸ್ಗೆ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್. ಈ ರೀಲ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. 2-3 ಸಾವಿರ ಖರ್ಚು ಮಾಡೋದ್ರಿಂದ ನಿಮ್ಮ ಫ್ರೆಂಡ್ಸ್ನ ನೀವು ಸೇವ್ ಮಾಡಿ. ನಿಮಗೆ ಇದೆಲ್ಲ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳಿದ್ರೆ ಕರೆಕ್ಟಾಗಿ 2,000 ಕಿಲೋಮೀಟ್ರಿಗೆ ಇಲ್ಲ 2,500 ಕಿಲೋಮೀಟ್ರಿಗೆ ಗಾಡಿ ಸರ್ವಿಸ್ ಮಾಡ್ಕೊಳ್ತಾ ಇರಿ. ಆವಾಗೆಲ್ಲ ಇದೆಲ್ಲ ಪ್ರಾಬ್ಲಮ್ ಬರೋಲ್ಲ ನಿಮಗೆ. ಯಾಕಂದರೆ ಮೆಕ್ಯಾನಿಕ್ ಎಲ್ಲ ನೋಡ್ಬಿಟ್ಟು ಅವರೇ ರೆಡಿ ಮಾಡಿಕೊಡ್ತಾರೆ. ಮತ್ತು ಎವ್ರಿ ಟೈಮ್ ಮೆಕ್ಯಾನಿಕ್ಕು ಸರಿ ಇಲ್ಲ ಅಂತಿರಲ್ಲ. ಕೆಲವೊಂದು ಸಲ ನೀವು ನೋಡ್ಕೋಬೇಕಾಗತ್ತೆ ಗಾಡಿಗಳ ಬಗ್ಗೆ. ಸ್ವಲ್ಪ ನೀವು ಸ್ವಲ್ಪ ಕೇರ್ ತೊಗೊಂಡ್ರೆ ಇಷ್ಟು ದೊಡ್ಡದೆಲ್ಲ ನಿಮಗೆ ಖರ್ಚುಗಳು ಬರೋಲ್ಲ. ನೋಡಿ ಎಲ್ಲ ನೆಟ್ಟೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಇದಕ್ಕೆ ಬಿಟ್ಟು ಸಿಗುತ್ತೆ. ಈ ಬಿಟ್ಟು ಏನು 100 - 200 ರೂಪಾಯಿ ಇರ್ಬೋದು ಅಷ್ಟೇ. ತೊಗೊಂಬಂದರೆ ನೀಟಾಗಿ ಈಸಿಯಾಗಿ ಬಿಚ್ಬೋದು. ಹೊಡೆಯೋ ಅವಶ್ಯಕತೆನೇ ಇರಲ್ಲ. ನೋಡಿ ಕ್ಲಚ್ ಹಬ್ಬೆಲ್ಲ, ಈ ಬೆಲ್ ಕೂಡ ಪ್ಲೇ ಇದೆ. ನಿಮಗೆ ಕಾಣಿಸ್ತಿದೆಯಾ ಇಲ್ಲ ಗೊತ್ತಿಲ್ಲ ನನಗೆ, ಬಟ್ ಇದು ಬೆಲ್ ಕೂಡ ಪ್ಲೇ ಇದೆ. ಇದನ್ನು ಕೂಡ ರೀಸೆಟ್ಟಿಂಗ್ ಎಲ್ಲ ಮಾಡಿಸ್ಬೇಕಿದ್ದು. ಬೆಲ್ಲೆಲ್ಲ ಚೇಂಜ್ ಮಾಡಿ ರೀಸೆಟ್ಟಿಂಗ್ ಎಲ್ಲ ಮಾಡಿಸ್ಬೇಕಿದ್ದು. ಮತ್ತು ಕ್ಲಚ್ ನೋಡಿ, ಕ್ಲಚ್ ಹಬ್ ನೋಡಿ ಫುಲ್ಲು ಲೈನ್. ಅದು ಲೈನ್ ಕಾಣಿಸ್ತಿದೆಯಲ್ಲ, ಅದು ಸ್ಟೆಪ್ ಬಂದಿರೋದು. ಅಂದರೆ ಉಜ್ಜಿ ಸ್ಟೆಪ್ ಬಂದಿರೋದು. 3 ತಿಂಗಳಿಗೆ ಇಷ್ಟೆಲ್ಲ ಹೋಗಲ್ಲ. ಅವರು ಒಂದು ದಿನಕ್ಕೆ 90 ಕಿಲೋಮೀಟ್ರ್ ಓಡಿಸ್ತಾರಂತೆ ಕಸ್ಟಮರು. ಸೊ ಇದು ಫುಲ್ ಟೈಟ್ ಇರೋದ್ರಿಂದ ಈ ಥರ ಫುಲ್ ಕ್ಲಚ್ ಅಸೆಂಬ್ಲಿ ಹೋಗಿದೆ. ಈ ಥರ ಎಲ್ಲ ಇಟ್ಕೊಳ್ಳೇಬಾರ್ದು. ನೀವು ಕ್ಲಚ್ ಪ್ಲೇ ಇದೆಯಾ ಇಲ್ಲ ನೋಡ್ಕೊಳ್ಳಿ, ಆಮೇಲೆ ಕರೆಕ್ಟಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.